ಜೆಡಿಎಸ್ ವಿರುದ್ಧವೇ ಪರೋಕ್ಷವಾಗಿ ಪ್ರೀತಂ ಗೌಡ ಕುಟುಕಿದ್ದಾರೆ. ಗೌಡ್ರಿಗೆ ಮಂಡ್ಯದಲ್ಲೂ ಹಾಸನದಲ್ಲೂ ನೆಂಟರಿರ್ತಾರೆ. ನಮ್ಮ ಸಂಕಲ್ಪ ಕುಟುಂಬ ರಾಜಕೀಯದ ವಿರುದ್ಧ ಇರಬೇಕು. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದ ಸಭೆಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ರಾಜ್ಯದಲ್ಲಿ ಒಂದೊಂದು ಕುಟುಂಬ ರಾಜಕೀಯ ಇದೆ. ಮಕ್ಕಳಾಯ್ತು, ಮೊಮ್ಮಕ್ಕಳು ಆಯ್ತು, ಈಗ ಮರಿ ಮಕ್ಕಳು. ಮೋದಿ ಪ್ರಧಾನಿ ಮಾಡೋದಕ್ಕೆ ಜೆಡಿಎಸ್ ಕೈ ಜೋಡಿಸಿದ್ದಕ್ಕೆ ಸ್ವಾಗತ ಅಂತ ಮಾತಿನಲ್ಲೇ ಜೆಡಿಎಸ್ ನಾಯಕರಿಗೆ ಪ್ರೀತಂ ಗೌಡ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ವಿಚಾರವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ಮೊದಲನೇದಾಗಬೇಕು. ಆ ಮನಸ್ಥಿತಿ ಏನು ಅಂತ ಹೇಳಿದ್ರೆ ನನ್ಗೆ ಅವ್ರ ನೆಂಟರು, ನನಗೆ ಇವ್ರ ನೆಂಟರು ಸುದ್ದಿ ಬಳಸಿದ್ರು ನಮಗೆ ಹಾಸನ ಗೌಡರು ನೆಂಟರು ಅನ್ನೋ ರೀತಿಯಲ್ಲಿ ನಮ್ಮ ಇಡೀ ಸಂಬಂಧ ಇರುತ್ತೆ. ನಾನು ಹಾಸನದಲ್ಲಿದ್ರೆ ಯಾರು ಮಂಡ್ಯದಲ್ಲಿ ಗೌಡರು ಅವ್ರು ನನಗೆ ದೊಡ್ಡಪ್ಪನ ಅಣ್ಣನ ಮಗಳ ಕೊಟ್ಟಿದ್ದೆ ಅವ್ರಿಗೆ, ಹಂಗಾಗಿ ಅವ್ರು ನಮ್ಗೆ ನೆಂಟರು ಹೋಗ್ತೀವಿ. ಹೌದಾ ಇಲ್ವೋ? ಆ ನೆಂಟಸ್ತಿಕೆಯನ್ನ ಮೀರಿ ವಿಶ್ವಾಸ, ವೈಯಕ್ತಿಕ ವಿಶ್ವಾಸವನ್ನ ಮೀರಿ ನಮಗೆ ಪಕ್ಷ ಬೇಕು, ಆ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರಬೇಕು. ಆ ಮನಸ್ಥಿತಿ ಸಮಾಜವನ್ನ ಕಟ್ಟೋ ರೀತಿಯಲ್ಲಿ ಇರಬೇಕು. ಮತ್ತು ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಇಡೀ ದೇಶದಲ್ಲಿ, ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇರಬೇಕು. ಮೋದಿಯವರು ಮೊನ್ನೆ ನಡೆದಂತ ನವಮತದಾರರ ಸಮಾವೇಶದಲ್ಲಿ ಯುವ ಮತದಾರರನ್ನ ಉದ್ದೇಶಿಸಿ 5,000ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮೊದಲನೇ ಬಾರಿಯ ಮತದಾರರನ್ನ ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡ್ತಾ ಇರೋದು. ದೇಶಕ್ಕೆ ಯಾವ್ದಾದ್ರು ಒಂದು ಪಿಡುಗು ಅಂತ ಹೇಳಿದ್ರೆ ಅದು ಕುಟುಂಬ ರಾಜಕಾರಣ ಮತ್ತು ಪ್ರಾದೇಶಿಕ ಪಕ್ಷದಲ್ಲಿರುವಂತ ಕುಟುಂಬ ರಾಜಕಾರಣ ಅನ್ನೋದನ್ನ ಕಳೆದ 21ನೇ ತಾರೀಕು ನಡೆದಂತ 25ನೇ ತಾರೀಕು ನಡೆದಂತ ನವಮತದಾರರ ಸಮಾವೇಶದಲ್ಲಿ ಹೇಳಿದ್ರು. ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ ನೆಹರು ಕಾಲದಿಂದ ಹಿಡಿದು ಇಲ್ಲಿ ತನಕ ದೇಶವನ್ನ ಯಾರು ಆಳ್ಬೇಕು ಅಂತ ತೀರ್ಮಾನ ಮಾಡ್ತಿದ್ದು ಬಹುತೇಕ 10 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ವರ್ಷಗಳನ್ನ ಬಿಟ್ಟು ವಾಜಪೇಯಿ ಅವರ 5 ವರ್ಷ, VP ಸಿಂಗ್ ಅವ್ರದ್ದು ಸೇರಿದಂತೆ 20 ವರ್ಷಗಳನ್ನು ಬಿಟ್ಟರೆ ಕಳೆದ 75 ವರ್ಷಗಳಲ್ಲಿ ದೇಶದ ಚುಕ್ಕಾಣಿ ಯಾರ ಕೈಲಿರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಿದ್ದು ಗಾಂಧಿ ಕುಟುಂಬ. ಅದೇ ರೀತಿ ತಮಿಳುನಾಡಿಗೆ ಹೋದ್ರೆ ಕರುಣಾನಿಧಿ ಕುಟುಂಬ, ಉತ್ತರ ಪ್ರದೇಶಕ್ಕೆ ಹೋದ್ರೆ ಮುಲಾಯಂ ಸಿಂಗ್ ಕುಟುಂಬ, ಅದೇ ರೀತಿ ನೀವು ಬಿಹಾರಿಗೆ ಹೋದ್ರೆ ಲಾಲು ಪ್ರಸಾದ್ ಕುಟುಂಬ, ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಫಾರೂಕ್ ಅಬ್ದುಲ್ಲಾ ಮತ್ತೆ ಕುಟುಂಬ, ಏನೂ ಬೇಡ ಕೊನೆಗೆ ಒರಿಸ್ಸಾಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಬಿಜು ಪಟ್ನಾಯಕ್ ಕುಟುಂಬ. ಈಗ ನಮ್ಮ ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ನಮ್ಮ ಮಮತಾಕ್ಕನ್ ಕುಟುಂಬ. ಇನ್ನು ಕರ್ನಾಟಕದ ಬಗ್ಗೆ ನಾನು ಏನು ಹೇಳೋದು ಬೇಡ, ಮಂಡ್ಯದಲ್ಲಿ ನಿಂತು ಏನಿದೆ ಹಣೆ ಬರ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಒಬ್ಬರದಾಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಮಂಡ್ಯದ ಜನ ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದರೆ ದೇಶ ಮತ್ತು ಅನ್ನೋದನ್ನು ಏನು ನಾವು ಉಲ್ಲೇಖ ಮಾಡಿದ್ದೀವಿ, ಅದರಲ್ಲಿ ನಮಗೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಆ ಸಂಕಲ್ಪದ ಅಡಿಯಲ್ಲಿ ನಮ್ಮನ್ನೆಲ್ಲ ರಾಜಕೀಯವಾಗಿ ದ್ವೇಷ ಮಾಡಿದ್ರು ಕೂಡ ಇವತ್ತು ಜಾತ್ಯತೀತ ಜನತಾದಳಕ್ಕೆ ಭಾರತೀಯ ಜನತಾ ಪಾರ್ಟಿಯ NDA ಜೊತೆ ಸೇರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನ ಮಾಡಬೇಕು ಅಂತ ಹೇಳಿ ಅವರಿಗೆ ಯೋಚನೆ ಬಂದಿರುವಂತದ್ದು ಅತ್ಯಂತ ಸ್ವಾಗತಾರ್ಹ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ. ದೇವೇಗೌಡರ ಕುಟುಂಬದ ಹೆಸರೊಂದು ಉಲ್ಲೇಖ ಮಾಡಿಲ್ಲ ಅಷ್ಟೇ. ಅದು ಬಿಟ್ಟರೆ ಪರೋಕ್ಷವಾಗಿ ಏನೆಲ್ಲ ಹೇಳಬೇಕು ಅಷ್ಟನ್ನು ಮಾತಾಡಿದ್ದಾರೆ. JDSಗೆನೆ ಆ ಮೂಲಕ ಪರೋಕ್ಷವಾಗಿ ಪ್ರೀತಂ ಗೌಡ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ದೇಶದಲ್ಲಿ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆನೂ ಇದೆ ಅಂತ ಒಂದಷ್ಟು ರಾಜ್ಯಗಳು ಉದಾಹರಣೆ ಕೊಟ್ಟು ಕೊನೆಗೆ ಇನ್ನು ಕರ್ನಾಟಕದ ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಡ. ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಮರಿ ಮಕ್ಕಳು. ಮಂಡ್ಯದವರು ಹೇಗೆ ಸ್ವೀಕಾರ ಮಾಡಿದ್ದೀರಿ, ಎಷ್ಟು ಆಶೀರ್ವಾದ ಮಾಡಿದ್ದೀರಿ ಅನ್ನೋದು ಗೊತ್ತಿದೆ.
ಆದರೂ ನಾವು ಮೊದಲು ದೇಶ ಅಂತ ಅದನ್ನು ಸ್ವೀಕಾರ ಮಾಡಿರೋದ್ರಿಂದ ನಮಗೆ ದೇಶ ಮೊದಲು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡೋ ಸಲುವಾಗಿ ನಾವು ಈ ಅಡ್ಜಸ್ಟ್ಮೆಂಟ್ ಅಂದರೆ ಈ ಮೈತ್ರಿ ಏನು ಮಾಡ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ ಅಥವಾ ಸಹಿಸಿಕೊಳ್ಬೇಕಾಗತ್ತೆ. ಆದರೆ ಉಳಿದ ರಾಜಕಾರಣದ ಸಂದರ್ಭದಲ್ಲಿ ನಮ್ಮ ಧ್ಯೇಯ ರಾಜಕೀಯವಾಗಿ ಕುಟುಂಬ ರಾಜಕಾರಣದ ವಿರುದ್ಧವೇ ಇರಬೇಕು. ರಾಜಕಾರಣದಲ್ಲಿ ಇಷ್ಟು ದಿನ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು, ರಾಜಕೀಯ ವೈರತ್ವವೂ ಇತ್ತು, ಅಷ್ಟೆಲ್ಲ ಇದ್ದು ಕೂಡ ಈ ಸಂದರ್ಭದಲ್ಲಿ ಇದೊಂದು ಕಾರಣಕ್ಕೆ ಮತ್ತೆ ಒಂದಾಗಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.